ಪ್ರತಿ ವರ್ಷ ಬಿಗ್ ಬಿಲಿಯನ್ ಡೇಸ್ಗೆ ಐಫೋನ್ ಜೊತೆಗೆ ಒಂದು ಆಂಡ್ರಾಯ್ಡ್ ಫೋನ್ ಟಾಪ್ ಸೆಲ್ಲಿಂಗ್ ಫೋನ್ ಆಗಿರುತ್ತೆ. ಅದು ಈ ವರ್ಷ ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡಿರುವಂತಹ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FE. ಏನಕ್ಕಂತಂದ್ರೆ ಈ ಫೋನ್ ನ ಇವರು 60,000 ರೇಂಜ್ ಅಲ್ಲಿ ಲಾಂಚ್ ಮಾಡಿದರೆ ಸದ್ಯಕ್ಕೆ ಇದು 35,000ಕ್ಕೆ ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ಅಲ್ಲಿ ಸಿಗುತ್ತೆ. ಇದನ್ನ ಇವರು ಬಿಗ್ ಬಿಲಿಯನ್ ಡೇಸ್ಗೆ 30,000ಕ್ಕೆ ರಿಲೀಸ್ ಮಾಡಿದ್ರು ಕೂಡ ಆಶ್ಚರ್ಯ ಪಡೋ ತರ ಏನಿಲ್ಲ. 30,000 ಆಗ್ಲಿ 35,000 ಆಗ್ಲಿ ಕೊಟ್ಟು ಈ ಫೋನ್ ನ ತಗೋಬೇಕಾ ಬೇಡವಾ, ಈ ಫೋನ್ ಇರೋ ಪ್ರಾಸ್ ಅಂಡ್ ಕಾನ್ಸ್ ನ ಡೀಟೇಲ್ ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ. ಫಸ್ಟ್ ಇನ್ಬಾಕ್ಸ್ ಕಂಟೆಂಟ್ ನೋಡ್ಕೊಂಡ್ರೆ ಫೋನ್ ಜೊತೆಗೆ ನಮಗೆ ಒಂದೇ ಒಂದು ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ. ಅದು ಬಿಟ್ಟು ಬೇರೆ ಏನು ಸಿಗಲ್ಲ. ಪ್ರೀ ಅಪ್ಲೈಡ್ ಸ್ಕ್ರೀನ್ ಗಾರ್ಡ್ ಆಗಲಿ ಚಾರ್ಜರ್ ಆಗಲಿ ಏನು ಸಿಗಲ್ಲ. ಏನಕ್ಕಂತಂದ್ರೆ ಈ ಫೋನ್ ನಮಗೆ 25 ವಾಟ್ ಚಾರ್ಜರ್ ನ ಸಪೋರ್ಟ್ ಮಾಡುತ್ತೆ. ಚಾರ್ಜರ್ ನ ಇವರು ಕೊಡ್ತಾ ಇಲ್ಲ, ಇದನ್ನ ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೋಬೇಕು. ಚಾರ್ಜರ್ ಕೂಡ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀನಿ. ಚಾರ್ಜರ್ ಕೊಟ್ಟಿರೋದು ಒಂದು ಡಿಸಪಾಯಿಂಟ್ಮೆಂಟ್. ಈ ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದ್ರಲ್ಲಿ ಕೊಟ್ಟಿರೋದು 6.7 ಇಂಚಸ್ ಫುಲ್ HD+ AMOLED ಡಿಸ್ಪ್ಲೇನ. ಇದರಲ್ಲಿ ನಮಗೆ 1900 ನಿಟ್ಸ್ ಪೀಕ್ ಬ್ರೈಟ್ನೆಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಮನೆಯಿಂದ ಹೊರಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ವಿಸಿಬಿಲಿಟಿಯಲ್ಲಿ ಎಲ್ಲೂ ಕೂಡ ನಮಗೆ ತೊಂದರೆ ಏನಾದ್ರು ಕಾಣಿಸಲ್ಲ. ಆಮೇಲೆ ಕಲರ್ಸ್ ಬಗ್ಗೆ ಮಾತಾಡಿದ್ರೆ ನಾವು ಪ್ರೈಮಲ್ಲಿ, ನೆಟ್ಫ್ಲಿಕ್ಸ್ ಅಲ್ಲಿ, ಅಮೆಜಾನ್ ಅಲ್ಲಿ ಎಲ್ಲಾದ್ರೂ ಪರವಾಗಿಲ್ಲ ವಿಡಿಯೋಸ್ ಅಥವಾ ಮೂವೀಸ್ ನೋಡ್ಬೇಕಾದ್ರೆ ಆ ಕಲರ್ಸ್ ನ ತುಂಬಾ ಚೆನ್ನಾಗಿ ತೋರಿಸ್ತಾ ಇದೆ. ಡೈನಾಮಿಕ್ ರೇಂಜ್ ಆಗಿರೋದು, ಡೀಪ್ ಬ್ಲಾಕ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಎಲಿವೇಟ್ ಮಾಡಿ ತೋರಿಸ್ತಾ ಇದೆ ಅಂತ ನಾನು ಹೇಳ್ತೀನಿ. ಅದನ್ನ ಬಿಟ್ರೆ ಮೇನ್ ಪ್ರಾಬ್ಲಮ್ ಅಂತ ಅನ್ಸಿದ್ ನನಗೆ ಇಲ್ಲಿ ಥಿಕ್ ಬೆಸಲ್ಸ್. ನೀವು ಸುತ್ತ ನೋಡಿದ್ರೆ ಅದು ಆ ಬ್ಲಾಕ್ ಒಂದು 10,000 ಒಳಗಡೆ ಬರೋ ಫೋನಲ್ಲೂ ಕೂಡ ಇದೇ ತರ ಬ್ಲಾಕ್ ಬೆಸಲ್ಸ್ ನೀವು ನೋಡ್ತೀರಾ. ಸೊ ಅದೇ ತರ ಇದಲ್ಲಿ ಕೊಟ್ಟಿದ್ದಾರೆ. ಅಮೌಂಟ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ, ಬಟ್ ಆ ಬೆಸಲ್ಸ್ ಅನ್ನೋದು ಅದೇ ತರ ಇದೆ ಅಂತ ನಾನು ಹೇಳ್ತೀನಿ. ಅದೊಂದು ಡಿಸ್ಅಡ್ವಾಂಟೇಜ್ ಅಥವಾ ಪ್ರಾಬ್ಲಮ್ ಅಂತ ನಾನು ಹೇಳ್ತೀನಿ. ಅಂಡ್ ಈ ಡಿಸ್ಪ್ಲೇ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಕೊಟ್ಟಿದ್ದಾರೆ. ಇದೊಂದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್. ಇದನ್ನ ನಾನು ಟೆಸ್ಟ್ ಮಾಡಿದಾಗ ತುಂಬಾ ಸೆಕ್ಯೂರ್ ಆಗಿ ಅನ್ಲಾಕ್ ಆಗ್ತಿದೆ, ಬಟ್ ಆ ಫಾಸ್ಟ್ ರೆಸ್ಪಾನ್ಸ್ ಅನ್ನೋದು ಇಲ್ಲ. ಅದನ್ನು ಕೂಡ ಚೆನ್ನಾಗಿ ಕೊಟ್ಟಿದ್ರೆ ಆ ಫಾಸ್ಟ್ ರೆಸ್ಪಾನ್ಸ್ ಮತ್ತೆ ಸೆಕ್ಯೂರ್ ಎರಡು ಕೂಡ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಈ ಫೋನ್ ಸ್ಪೀಕರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದ್ರಲ್ಲಿ ಕೊಟ್ಟಿರೋದು ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ನ. ಇಯರ್ ಪೀಸ್ ಕೂಡ ಸ್ಪೀಕರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇದನ್ನು ಸ್ಟ್ಯಾಂಡ್ ಅಲೋನ್ ಆಗಿ ನೀವು ಯೂಸ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ನಿಮ್ಗೆ ಬರಲ್ಲ. ಬಟ್ ಆದ್ರೆ 30,000ದಲ್ಲಿ ಲಾಂಚ್ ಆಗಿರುವಂತಹ ಮೋಟೋ 860 Pro ಅಲ್ಲೂ ಕೂಡ ಇನ್ನೂ ಸಕ್ಕದಾಗಿರೋ ಸ್ಪೀಕರ್ ನ ಕೊಟ್ಟಿದ್ದಾರೆ. ಆ ಆಡಿಯೋ ಕ್ವಾಲಿಟಿ ಆಗಿರ್ಬೋದು, ಆಡಿಯೋ ಸೆಪರೇಷನ್ ಆಗಿರ್ಬೋದು ಇನ್ನೂ ಚೆನ್ನಾಗಿದೆ. ಅದರಲ್ಲಿ ಇದು ಲಾಂಚ್ ಆಗಿರೋದು 60,000ಕ್ಕೆ. 60,000 ಬಿಟ್ಬಿಟ್ಟು 30,000 ಅನ್ಕೊಂಡ್ರು ಅದಕ್ಕಿಂತ ಚೆನ್ನಾಗಿರೋ ಸ್ಪೀಕರ್ ಕ್ವಾಲಿಟಿ ನಂಗೆ ಕೊಡ್ಬೋದಿತ್ತು. ಇದನ್ನ ಕೊಟ್ಟಿಲ್ಲ ಇವರು. ಅದನ್ನು ಕೂಡ ಕೊಟ್ಟಿದ್ರೆ ಒಂದು ಒಳ್ಳೆ ಸ್ಪೀಕರ್ ಆಗ್ತಿತ್ತು ಅಂತ ನಾನು ಹೇಳ್ತೀನಿ. ಬಿಲ್ಡ್ ಕ್ವಾಲಿಟಿ ಅಂಡ್ ಡಿಸೈನ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಸುತ್ತ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ನ ಕೊಟ್ಟಿದ್ದಾರೆ. ಆ ಹೆವಿ ಗೇಜ್ ಅನ್ನೋದು ಫೋನ್ ನ ಇಟ್ಕೊಂಡಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಏನಕ್ಕಂದ್ರೆ ಈ ಫೋನ್ ಆಲ್ಮೋಸ್ಟ್ 213 ಗ್ರಾಮ್ಸ್ ವರೆಗೂ ವೆಯ್ಟ್ ರೀಚ್ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಮುಂದೆ ಮತ್ತೆ ಹಿಂದೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವೆಕ್ಟರ್ಸ್ ಪ್ಲಸ್ ಪ್ರೊಟೆಕ್ಷನ್ ನ ಕೊಟ್ಟಿದ್ದಾರೆ. ಮತ್ತೆ IP ರೇಟಿಂಗ್ IP68 ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮಗೆ USB 3.0 ಪೋರ್ಟ್ ನ ಕೊಟ್ಟಿದ್ದಾರೆ. ಸೊ ಡಾಟಾ ಟ್ರಾನ್ಸ್ಫರ್ ಅನ್ನೋದು ತುಂಬಾ ಫಾಸ್ಟ್ ಆಗುತ್ತೆ. ಮತ್ತೆ ಸ್ಕ್ರೀನ್ ಮಿರರಿಂಗ್ ಅನ್ನೋದು 4K ಅಲ್ಲಿ ಬರುತ್ತೆ. ಅದ್ರ ಜೊತೆಗೆ ತುಂಬಾ ರೆಸ್ಪಾನ್ಸ್ ಟೈಮು ತುಂಬಾ ಫಾಸ್ಟ್ ಆಗಿದೆ ಅಂತ ಹೇಳ್ತೀನಿ. ಕೊನೆಯದಾಗಿ ಹೇಳೋದಾದ್ರೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಸ್ಯಾಮ್ಸಂಗ್ ಅವರು ಕಾಂಪ್ರಮೈಸೇ ಆಗಿಲ್ಲ ಈ ಫೋನಲ್ಲಿ. ಏನಕ್ಕಂದ್ರೆ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ಹೊಸದಾಗಿ ಈ ಫೋನ್ ಯೂಸ್ ಮಾಡ್ಬೇಕಾದ್ರೆ ಆ ವೆಯ್ಟ್ ಅನ್ನೋದು ಫೀಲ್ ಆಗುತ್ತೆ, ಬಟ್ ಹೋಗ್ತಾ ಅದು ಅಭ್ಯಾಸ ಆಗುತ್ತೆ. ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರೋ ಫೋನ್ ಇದು ಅಂತ ಹೇಳ್ತೀನಿ. ನೆಕ್ಸ್ಟ್ ಈ ಫೋನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಇದ್ರಲ್ಲಿ ಕೊಟ್ಟಿರೋದು Exynos 2400E. ಇದೇನು ಹೊಸ ಪ್ರೊಸೆಸರ್ ಅಲ್ಲ, ಲಾಸ್ಟ್ ಜನರೇಷನ್ ಅಲ್ಲಿ ರಿಲೀಸ್ ಆದಂತಹ ಪ್ರೊಸೆಸರ್. ಅದು S24ಗೆ ರಿಲೀಸ್ ಆದಂತ ಪ್ರೊಸೆಸರ್. ಅದರಲ್ಲಿ Exynos 2400 ಅಂತ ಮಾತ್ರ ಕೊಟ್ಟಿದ್ರು. ಅದು ಕ್ಲಾಕ್ ಸ್ಪೀಡ್ ನ ಕಮ್ಮಿ ಮಾಡ್ಬಿಟ್ಟು ಇದರಲ್ಲಿ Exynos 2400E ಅಂತ ಕೊಟ್ಟಿದ್ದಾರೆ ಅಷ್ಟೇ. ಇದನ್ನ ನಾನು ಟೆಸ್ಟ್ ಮಾಡಿದಾಗ ಆಂಟಿಟೋ ಬೆಂಚ್ ಮಾರ್ಕ್ ಬಂದ್ಬಿಟ್ಟು 1.5 ಮಿಲಿಯನ್ ವರೆಗೂ ರೀಚ್ ಆಯಿತು. ಇಂಡ್ಯೂರಿಂಗ್ ದಿಸ್ ಟೆಸ್ಟ್ 44 ಡಿಗ್ರಿ ಅಷ್ಟು ಟೆಂಪರೇಚರ್ ರೈಸ್ ಆಯಿತು ನನಗೆ. ಅದನ್ನ ಬಿಟ್ಟು ರಿಯಲ್ ಟೈಮ್ ಟೆಸ್ಟ್ ಮಾಡಕ್ಕಂತ ನಾನು ಆಡಿದ್ದೆ BGMI ಗೇಮ್ನ. ಇದರಲ್ಲಿ ನಮಗೆ ಸ್ಮೂತ್ ಎಕ್ಸ್ಟ್ರೀಮ್ ಪ್ಲಸ್ ಸಪೋರ್ಟ್ ಇದೆ. ಇದನ್ನ ನಾನು ಆಡಿದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನೋದು ಇದ್ರಲ್ಲಿ ನಂಗೆ ಸಿಕ್ಕಲೇ ಇಲ್ಲ. ಫ್ರೇಮ್ ಡ್ರಾಪ್ಸ್ ಆಗಿರಲಿ, ಲ್ಯಾಗ್ಸ್ ಆಗಿರಲಿ ತುಂಬ ಕಂಡು ಬಂತು. ಇದನ್ನ ನೀವು ಗೇಮಿಂಗ್ ಫೋನ್ ಅಂತ ನೀವು ತಗೋತೀರಾ ಅಂತ ಅಂದರೆ ಬಿಲ್ಕುಲ್ ನಾನು ತಗೋಬೇಡಿ ಅಂತ ಹೇಳ್ತೀನಿ. ಏನಕ್ಕಂದರೆ ಆ ಗೇಮ್ನ ನೀವು ಹಾಬಿಯಾಗಿ ಒಂದು ಹಾಫ್ ಅನ್ ಅವರ್ವರೆಗೂ ಆಡ್ತೀರಾ ಅಂದರೆ ತಗೊಳ್ಳಿ. ಒಂದು 3-4 ಅವರ್ಸ್ವರೆಗೂ ನೀವೇನಾದ್ರು ಆಡ್ತೀರಾ ಅಂದರೆ ಇದನ್ನ ಬಿಲ್ಕುಲ್ ತಗೊಳಕ್ಕೆ ಹೋಗ್ಬೇಡಿ. ಅಂದು ಗೇಮಿಂಗ್ ಫೋನ್ ಅಂತ ನಾನು ಹೇಳಲ್ಲ. ರಿಯಲ್ ಟೈಮ್ ಆ್ಯಪ್ಸ್ ಅಂತ ಅಂದರೆ ವಾಟ್ಸಪ್ ಆಗಿರ್ಬೋದು, ನಾವು ಇನ್ಸ್ಟಾಗ್ರಾಮ್ ಯಾವುದೇ ರೀತಿಯಾದ ಆಪ್ಸ್ ಆಗಿರೋ ಅದರಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಅಂತ ನಮ್ಗೆ ಕಂಡು ಬರಲ್ಲ. ಫಾಸ್ಟ್ ಓಪನಿಂಗು ಮತ್ತು ಲ್ಯಾಗ್ಸ್ ಅನ್ನೋದು ಎಲ್ಲೂ ಕೂಡ ನಿಮಗೆ ಫ್ರೇಮ್ ಡ್ರಾಪ್ಸ್ ಆಗಲಿ ಲ್ಯಾಗ್ಸ್ ಆಗಲಿ ಎಲ್ಲೂ ಕೂಡ ನಿಮಗೆ ಕಂಡು ಬರಲ್ಲ. ಆ ರಿಯಲ್ ಟೈಮ್ ಯೂಸ್ ಮಾಡೋ ಆ್ಯಪ್ಸಲ್ಲಿ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಅಂತೂ ಬರಲ್ಲ. ಬಟ್ ಗೇಮಿಂಗಲ್ಲಿ ನೀವು ಒಂದು ಸ್ವಲ್ಪ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ. ಸೊ ಗೇಮಿಂಗ್ಗೋಸ್ಕರ ಈ ಫೋನ್ನ ತಗೋಬೇಡಿ. ನಾರ್ಮಲ್ ಯೂಸ್ಗೋಸ್ಕರ ಡೈಲಿ ಲೈಫಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅದಕ್ಕೋಸ್ಕರ ಬಳಸೋದಾದ್ರೆ ಓಕೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಈ ಫೋನ್ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ ಇದ್ರಲ್ಲಿ ಕೊಟ್ಟಿರೋದು 4700 mAh ಬ್ಯಾಟ್ರಿನ. ಇದನ್ನ ಚಾರ್ಜ್ ಮಾಡೋಕ್ಕೆ ನಮಗೆ 25 ವಾಟ್ ಚಾರ್ಜರ್ ಸಪೋರ್ಟ್ ಇರುತ್ತೆ. ಬಾಕ್ಸಲ್ಲಿ ನಮಗೆ ಚಾರ್ಜರ್ ಸಿಗಲ್ಲ, ಅದನ್ನ ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೊಂಡು ನಾವು ಚಾರ್ಜ್ ಮಾಡ್ಕೊಬೇಕು. ಇದನ್ನ ನಾನು ಚಾರ್ಜಿಂಗ್ ಟೆಸ್ಟ್ ಮಾಡೋಕ್ಕೋಸ್ಕರ ನನ್ನ ಹತ್ರ ಇದ್ದ CMF ಚಾರ್ಜರ್ನ ಯೂಸ್ ಮಾಡ್ತಾ ಇದ್ದೆ. ಅದರಲ್ಲಿ ನಮಗೆ PD+ PPS ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನಾನು ಚಾರ್ಜ್ ಮಾಡಿದಾಗ
10 to 100% ಇದು ಕಂಪ್ಲೀಟ್ ಮಾಡಕ್ಕೆ 1 hour 5 minutes ವರೆಗೂ ತಗೊಂಡಿದೆ. ಈ ಫೋನ್ ಸ್ಕ್ರೀನ್ ಆನ್ ಟೈಮ್ ಬಗ್ಗೆ ಮಾತಾಡಿದ್ರೆ 5 to 6 hours ವರೆಗೂ ಅಷ್ಟೇ ನೀವು ಎಕ್ಸ್ಪೆಕ್ಟ್ ಮಾಡಕ್ಕಾಗೋದು. ಏನಕ್ಕಂತಂದ್ರೆ ಬ್ಯಾಟ್ರಿ ಅನ್ನೋದೇ ಚಿಕ್ಕದು. ಆಪ್ಟಿಮೈಸೇಷನ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬ್ಯಾಟ್ರಿ ಅನ್ನೇ ಚಿಕ್ಕದಾಗಿರೋದ್ರಿಂದ ಸ್ಕ್ರೀನ್ ಆನ್ ಟೈಮ್ ಕೂಡ ಕಮ್ಮಿನೇ ಬರುತ್ತೆ. ಈ ಪ್ರೈಸ್ ಬ್ರಾಕೆಟ್ ಅಲ್ಲಿ ಲಾಂಚ್ ಆದಂತ ಎಲ್ಲಾ ಫೋನ್ಗೂ ಕೂಡ 8 to 10 hours ವರೆಗೂ ಮಿನಿಮಮ್ ಬ್ಯಾಟ್ರಿ ಸ್ಕ್ರೀನ್ ಆನ್ ಟೈಮ್ ಅನ್ನೋದು ಇರುತ್ತೆ. ಬಟ್ ಇದರಲ್ಲಿ ಇಲ್ಲ, ಅದೊಂದು ಪ್ರಾಬ್ಲಮ್ ಅಂತಾನೆ ಹೇಳ್ತೀನಿ. ನೀವೇನಾದ್ರೂ ಟ್ರಾವೆಲ್ಗೆ ಹೋಗಲ್ಲ ಅಂತ ಅಂದ್ರೆ ಈ ಫೋನ್ನ ಯೂಸ್ ಮಾಡಿ. ಟ್ರಾವೆಲ್ ಮಾಡಿ ನಾವು ಹೊರಗಡೆ ಎಲ್ಲ ಟ್ರಾವೆಲಿಂಗಲ್ಲೇ ಜಾಸ್ತಿ ಇರ್ತೀರಾ ಅಂದರೆ ಈ ಫೋನನ್ನು ನಾನು ಅವ್ರಿಗೆ ಸಜೆಸ್ಟ್ ಮಾಡೋದೇ ಇಲ್ಲ. ಏನಕ್ಕಂದರೆ ಸ್ಕ್ರೀನ್ ಆನ್ ಟೈಮ್ ಅನ್ನೋದು ಕಮ್ಮಿ ಇದೆ. ನೆಕ್ಸ್ಟ್ ಈ ಫೋನ್ ನಮಗೆ ವೈರ್ಲೆಸ್ ಚಾರ್ಜಿಂಗ್ನ ಕೊಟ್ಟಿದ್ದಾರೆ. 15 ವಾಟ್ ಚಾರ್ಜಿಂಗ್ನ ಕೆಪಾಸಿಟಿ ಇದರಲ್ಲಿದೆ. ಇದನ್ನೇ ಯೂಸ್ ಮಾಡ್ಕೊಂಡು ನೀವು ವೈರ್ಲೆಸ್ ಆಗಿ ಚಾರ್ಜಿಂಗ್ನ ಮಾಡ್ಬೋದು. ನೆಕ್ಸ್ಟ್ ಈ ಫೋನ್ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ನಮಗೆ ಬ್ಯಾಕ್ ಸೈಡ್ 3 ಕ್ಯಾಮ್ರಾ ಕೊಟ್ಟಿದ್ದಾರೆ. ಒಂದು 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, ಇನ್ನೊಂದು 12 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ, ಮತ್ತು ಇನ್ನೊಂದು 8 ಮೆಗಾ ಪಿಕ್ಸೆಲ್ 3x ಟೆಲಿಫೋಟೋ ಲೆನ್ಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಫೋನ್ ಬ್ಯಾಕ್ ಸೈಡ್ ಇರೋ ಮೇನ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಚೆನ್ನಾಗಿರೋ ಫೋಟೋಸ್ನ ತೆಗಿತಾ ಇದೆ ಅಂತಾನೆ ಹೇಳ್ತೀನಿ. ಏನಕ್ಕಂದ್ರೆ ಆ ಡೈನಾಮಿಕ್ ರೇಂಜ್ ಆಗಿರ್ಬೋದು, ಸ್ಕಿನ್ ಟೋನ್ಸ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ತೋರ್ತಾ ಇದೆ ಅಂತ ಹೇಳ್ಬೋದು. ಬಟ್ ಝೂಮ್ ಮಾಡಿದ್ರೆ ಆ ಓವರ್ ಶಾರ್ಪ್ನಿಂಗ್ ಅನ್ನೋದು ಕಾಣಿಸುತ್ತೆ. ಅದೊಂದು ಸ್ವಲ್ಪ ಕಮ್ಮಿ ಇದ್ರೆ ಚೆನ್ನಾಗಿರ್ತಿತ್ತು. ಒಂದು ನ್ಯಾಚುರಲ್ ಫೋಟೋಸ್ ಅನ್ನೋದು ನಮಗೆ ಸಿಗ್ತಾ ಇತ್ತು. ಅದೊಂದು ಸ್ವಲ್ಪ ಕಮ್ಮಿ ಚೇಂಜ್ ಮಾಡಿದ್ರೆ ಚೆನ್ನಾಗಿತ್ತು ಅಂತಾನೆ ಹೇಳ್ತೀನಿ. ಅದು ಬಿಟ್ಟು ನೈಟ್ ಟೈಮಲ್ಲೂ ಕೂಡ ಆ ಹೈಲೈಟ್ಸ್ ಆಗಿರ್ಬೋದು, ಆ ಶ್ಯಾಡೋಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಎಲಿವೇಟ್ ಮಾಡಿ ಫೋಟೋಸ್ನ ಕೊಡ್ತಾ ಇದೆ ಅಂತಾನೆ ಹೇಳ್ತೀನಿ. ಇದೆಲ್ಲ ಓವರ್ ಆಲ್ ತಗೊಂಡಾಗ ಒಂದು ಒಳ್ಳೆ ಕ್ಯಾಮ್ರಾನ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಇನ್ನು 12 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಇದು ಕೂಡ ಸಿಮಿಲರ್ ಟು ಮೇನ್ ಕ್ಯಾಮ್ರಾ ಯಾವ ತರ ಫೋಟೋ ಕ್ವಾಲಿಟಿನ ಕೊಡ್ತಾ ಇದೆಯೋ, ಮತ್ತೆ ಡೈನಾಮಿಕ್ ರೇಂಜು ಆಗಿರ್ಬೋದು, ಸ್ಕಿನ್ ಟೋನ್ಸ್ ಆಗಿರ್ಬೋದು, ಯಾವ ಥರ ಅದು ಪರ್ಫಾರ್ಮ್ ಮಾಡ್ತಾ ಇದೆಯೋ ಸಿಮಿಲರ್ ಇದು ಅದೇ ಥರನೇ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಬೆಳಗಿನ ಟೈಮಲ್ಲಿ. ಆದರೆ ಏನಂತ ಅಂದರೆ ಝೂಮ್ ಮಾಡಿದಾಗ ನಮಗೆ ಆ ಶಾರ್ಪ್ನೆಸ್ ಅನ್ನೋದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಕಂಪೇರ್ ಟು ಮೇನ್ ಕ್ಯಾಮ್ರಾ. ಇದನ್ನ ಬಿಟ್ಟು ನೈಟ್ ಟೈಮಲ್ಲಿ ಮಾತ್ರ ನೀವು ಫೋಟೋ ತೆಗೆದ್ರೆ ಅದೊಂದು ಬಿಲೋ ಆವರೇಜ್ ಪರ್ಫಾರ್ಮೆನ್ಸ್ನ ಮಾಡ್ತಾ ಇದೆ ಅಂತ ನಾನು ಹೇಳ್ತೀನಿ. ಏನಕ್ಕಂತಂದರೆ ಆ ಫೋಟೋದಲ್ಲಿ ನಾಯ್ಸ್ ಲೆವೆಲ್ಸ್ ಆಗಿರ್ಬೋದು, ಮತ್ತು ಆ ಗ್ರೈನ್ಸ್ ಅನ್ನೋದು ಝೂಮ್ ಮಾಡಿದಾಗ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಒಂದು ಫೋಟೋ ಕ್ವಾಲಿಟಿನ ತುಂಬ ಡೌನ್ ಮಾಡುತ್ತೆ. ಅದರಿಂದ ಇದೊಂದು ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಏನಕ್ಕಂದ್ರೆ ಫ್ಯೂಚರ್ ಅಪ್ಡೇಟಲ್ಲಿ ಸ್ಯಾಮ್ಸಂಗ್ ಅವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಎಫ್ಗೆ ಒಂದು 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಫ್ಯೂಚರ್. ಇನ್ನು 8 ಮೆಗಾ ಪಿಕ್ಸೆಲ್ 3x ಟೆಲಿಫೋಟೋ ಲೆನ್ಸ್ ಬಗ್ಗೆ ಮಾತಾಡಿದ್ರೆ ಇದು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಆ ಡೆಪ್ತ್ ಮ್ಯಾಪಿಂಗ್ ಆಗಿರ್ಬೋದು, ಆ ಎಡ್ಜ್ ಕಟ್ಟಿಂಗ್ ಆಗಿರ್ಬೋದು, ಆ ಬ್ಯಾಕ್ಗ್ರೌಂಡ್ ಬೊಕೆ ಎಫೆಕ್ಟ್ ಆಗಿರ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಬರ್ತದೆ ಅಂತಲೇ ಹೇಳ್ಬೋದು. ಬಟ್ ಏನಂತಂದ್ರೆ ಆ ಫೋಟೋನ ಸಾಫ್ಟ್ ಮಾಡ್ತಾ ಇದೆ, ಒಂದು ಮ್ಯಾನೇಜಬಲ್ ಫೋಟೋನ ಕೊಡ್ತಿದೆ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ನೈಟ್ ಟೈಮಲ್ಲಿ ಏನಾದರೂ ನೀವು ಈ ಲೆನ್ಸ್ನ ಯೂಸ್ ಮಾಡ್ಕೊಂಡು ಫೋಟೋ ತೆಗೆದ್ರೆ ಒಂದು ಬಿಲೋ ಆವರೇಜ್ ಪರ್ಫಾರ್ಮೆನ್ಸ್ನ ಮಾಡ್ತಾ ಅಂತಾನೆ ಹೇಳ್ತೀನಿ. ಏನಕ್ಕಂತ ಅಂದರೆ ಆ ಫೋಟೋದಲ್ಲಿ ನಾಯ್ಸ್ ಲೆವೆಲ್ಲು ಮತ್ತು ಆ ಗ್ರೈನ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ. ಇದನ್ನು ಯೂಸ್ ಮಾಡೋಕ್ಕೆ ಈ ಫೋಟೋನ ನೀವು ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕಂದರೆ ಆ ಥರ ಬರ್ತಾ ಇದೆ ಫೋಟೋಸು. ನಾನು ಸ್ಯಾಮ್ಸಂಗ್ ಅವ್ರಿಗೆ ಹೇಳೋದು ಏನಂತಂದರೆ ಈಗ 2025 ಲಾಂಚ್ ಆಗೋ ಎಲ್ಲ ಫೋನ್ಗೂ ಕೂಡ 50 ಮೆಗಾ ಪಿಕ್ಸೆಲ್ 3x ಟೆಲಿಫೋಟೋ ಲೆನ್ಸ್ನ ಕೊಡ್ತಾರೆ. ಬಟ್ ಇವರಿನ್ನ 8 ಮೆಗಾ ಪಿಕ್ಸೆಲ್ ಕೊಡ್ತಿದ್ದಾರೆ. ಫ್ಯೂಚರಲ್ಲಿ ಬರೋ ಫೋನ್ಗಾದ್ರೂ ಇವರು ಅಪ್ಡೇಟ್ಸ್ ಮಾಡಿ ಒಂದು 50 ಮೆಗಾ ಪಿಕ್ಸೆಲ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ಮುಂದೆ ಇರೋ 10 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲೂ ಕೂಡ ಚೆನ್ನಾಗಿರೋ ಫೋಟೋಸ್ ಬರ್ತಾಯಿದೆ ಅಂತಲೇ ಹೇಳ್ತೀನಿ. ಆ ಡೈನಾಮಿಕ್ ರೇಂಜ್ ಆಗಿರ್ಬೋದು, ಆ ಕ್ವಾಲಿಟಿ ಆಗಿರ್ಬೋದು, ಆ ಸ್ಕಿನ್ ಟೋನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಯಿದೆ ಅಂತಲೇ ಹೇಳ್ತೀನಿ. ಬಟ್ ಏನಂತ ಅಂದರೆ ನೈಟ್ ಟೈಮಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ಕೊಂಡು ನೀವೇನಾದ್ರು ಫೋಟೋ ತೆಗೆದ್ರೆ ನಿಮ್ಮ ಮೇಲೇನಾದ್ರು ಲೈಟ್ ಅನ್ನೋದು ಒಂದು ಸ್ವಲ್ಪ ಕಮ್ಮಿ ಇದ್ದರೆ ಇದು ಕೂಡ ನಾಯ್ಸ್ ಲೆವೆಲ್ ಅನ್ನೋದನ್ನ ಮತ್ತು ಆ ಗ್ರೈನ್ಸ್ ಅನ್ನೋದನ್ನ ತುಂಬ ಜಾಸ್ತಿ ತೋರಿಸುತ್ತೆ. ಸೊ ಒಂದು ಯೂಸಬಲ್ ಫೋಟೋ ಆಗಿ ಇದು ಕನ್ವರ್ಟ್ ಆಗಲ್ಲ ಅಂತ ನಾನು ಹೇಳ್ತೀನಿ. ಓವರ್ ಆಲ್ ಈ ಕ್ಯಾಮ್ರಾದಲ್ಲಿ ಡೇ ಟೈಮ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಬಟ್ ನೈಟ್ ಟೈಮು ಒಂದು ಸ್ವಲ್ಪ ಇಂಪ್ರೂವ್ ಮಾಡಿರ್ಬೋದು ಅಂತ ನಾನು ಹೇಳ್ತೀನಿ. ಇನ್ನು ಈ ಕ್ಯಾಮ್ರಾದು ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಬ್ಯಾಕ್ ಸೈಡ್ ಇರೋ ಮೇನ್ ಕ್ಯಾಮ್ರಾಗೆ ನಮಗೆ 4K 60 FPS ಸಪೋರ್ಟ್ನ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡ್ಕೊಂಡು ನಾವು ವೀಡಿಯೋಸ್ ತೆಗೆದ್ರೆ ಒಂದು ಸಕ್ಕತ್ತಾಗಿರೋ ವಿಡಿಯೋ ಕ್ವಾಲಿಟಿ ಬರ್ತದೆ ಅಂತ ನಾನು ಹೇಳ್ತೀನಿ. ಏನಕ್ಕಂದರೆ ಆ ಡೈನಾಮಿಕ್ ರೇಂಜ್ ಆಗಿರ್ಬೋದು, ಶಾರ್ಪ್ನೆಸ್ ಆಗಿರ್ಬೋದು, ಆ ಹೈಲೈಟ್ಸ್ ಆಗಿರ್ಬೋದು, ಮತ್ತು ಬ್ಯಾಕ್ಗ್ರೌಂಡ್ ಆಗಿರ್ಬೋದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಅಂತ ನಾನು ಹೇಳ್ತೀನಿ. ಏನಕ್ಕಂದರೆ ಆ 4K ಕ್ರಿಸ್ಪ್ನೆಸ್ ಅನ್ನೋದು ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು ತುಂಬ ಸಕ್ಕತ್ತಾಗಿ ತೋರಿಸ್ತಾ ಇದೆ ಅಂತ ನಾನು ಹೇಳ್ತೀನಿ. ಓವರ್ ಆಲ್ ಇದ್ರ ಬಗ್ಗೆ ಹೇಳೋದಾದ್ರೆ ಒಂದು ಬೆಂಕಿ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿಯನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತೀನಿ. ಇನ್ನು 12 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಅದರಲ್ಲೂ ಕೂಡ ಡೇ ಟೈಮಲ್ಲಿ ನಮಗೆ ಆ ಶಾರ್ಪ್ನೆಸ್ ಆಗಿರ್ಬೋದು, ಆ ಡೈನಾಮಿಕ್ ರೇಂಜ್ ಆಗಿರ್ಬೋದು, ಆ ಹೈಲೈಟ್ಸ್ ಆಗಿರ್ಬೋದು, ಮತ್ತು ಬ್ಯಾಕ್ಗ್ರೌಂಡ್ ಆಗಿರ್ಬೋದು ತುಂಬ ಚೆನ್ನಾಗಿ ತೋರಿಸ್ತಾ ಅಂತ ಹೇಳ್ತೀನಿ. ಬಟ್ ನೈಟ್ ಟೈಮ್ಗೆ ಕಂಪೇರ್ ಮಾಡಿದ್ರೆ ಆ ಸಾಫ್ಟ್ ತುಂಬ ಆ ವಿಡಿಯೋನ ಏನು ಮಾಡುತ್ತೆ ಅಂದರೆ ಸಾಫ್ಟ್ ಮಾಡ್ತಾ ಇದೆ. ಅದೊಂದು ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಅದು ಬಿಟ್ಟು ಓವರ್ ಆಲ್ ಇದರಲ್ಲೂ ಕೂಡ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ 8 ಮೆಗಾ ಪಿಕ್ಸೆಲ್ 3x ಟೆಲಿಫೋಟೋದಲ್ಲಿ ಬರೋ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಇದರಲ್ಲೂ ಕೂಡ ತುಂಬ ಚೆನ್ನಾಗಿರೋ ವಿಡಿಯೋ ಕ್ವಾಲಿಟಿನ ಬರ್ತದೆ ಅಂತ ಹೇಳ್ತೀನಿ. ಆ ಡೈನಾಮಿಕ್ ರೇಂಜ್ ಆಗಿರ್ಬೋದು, ಶಾರ್ಪ್ನೆಸ್ ಆಗಿರ್ಬೋದು, ಸ್ಕಿನ್ ಟೋನ್ಸ್ ಆಗಿರ್ಬೋದು, ಹೈಲೈಟ್ಸು ಮತ್ತು ಬ್ಯಾಕ್ಗ್ರೌಂಡ್ನ ಕೂಡ ತುಂಬ ಚೆನ್ನಾಗಿ ನೋಡ್ತಾ ಇದೆ ಡೇ ಟೈಮಲ್ಲಿ. ಬಟ್ ನೀವೇನಾದರೂ ನೈಟ್ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಕೊಂಡು ತೆಗೆದ್ರೆ ಒಂದು ಬಿಲೋ ಆವರೇಜ್ ಪರ್ಫಾರ್ಮೆನ್ಸ್ನ ಮಾಡ್ತಾ ಅಂತ ಹೇಳ್ಬೋದು. ಅದನ್ನು ಯೂಸ್ ಮಾಡಿಕೊಂಡು ನೀವು ವೀಡಿಯೋಸ್ನ ತೆಗೆದ್ರೆ ಅದೊಂದು ವೇಸ್ಟ್ ಅಂತ ನಾನು ಹೇಳ್ತೀನಿ. ಇನ್ನು ಮುಂದೆ ಇರೋ 10 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಇದರಲ್ಲೂ ಕೂಡ ತುಂಬ ಚೆನ್ನಾಗಿರೋ ವಿಡಿಯೋ ಕ್ವಾಲಿಟಿ ಬರ್ತದೆ ಅಂತ ಹೇಳ್ತೀನಿ. ಇದರಲ್ಲಿ ನಮಗೆ 4K 60 FPS ಸಪೋರ್ಟ್ ಇದೆ. ಇದನ್ನು ಯೂಸ್ ಮಾಡ್ಕೊಂಡು ನಾವು ವೀಡಿಯೋ ತೆಗೆದಾಗ ತುಂಬ ಚೆನ್ನಾಗಿರೋ ವೀಡಿಯೋಸ್ ಬರ್ತದೆ ಅಂತ ಹೇಳ್ತೀನಿ. ಆ ಡೈನಾಮಿಕ್ ರೇಂಜ್ ಆಗಿರ್ಬೋದು, ಶಾರ್ಪ್ನೆಸ್ ಆಗಿರ್ಬೋದು, ಸ್ಕಿನ್ ಟೋನ್ಸ್ ಆಗಿರ್ಬೋದು, ಹೈಲೈಟ್ಸು ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿ ತೋರಿಸ್ತಿದೆ. ಡೇ ಟೈಮಲ್ಲಿ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು ಒಂದು ಒಳ್ಳೆ ವೀಡಿಯೋನ ಕೊಡ್ತೇವೆ ಅಂತಲೇ ಹೇಳ್ತೀನಿ. ಮತ್ತು ಸ್ಟೆಬಿಲಿಟಿ ಅನ್ನೋದ್ರ ಬಗ್ಗೆ ಮಾತಾಡಿದ್ರೆ ತುಂಬ ಚೆನ್ನಾಗಿರೋ ಸ್ಟೆಬಿಲಿಟಿನ ಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ಅಂತ ಹೇಳ್ತೀನಿ.
ಕೊನೆಯದಾಗಿ ಓವರಾಲ್ ಈ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಡೇ ಟೈಮಲ್ಲಿ ಮಾತ್ರ ಬೆಂಕಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಬಟ್ ನೈಟ್ ಟೈಮಲ್ಲಿ ಮೇನ್ ಕ್ಯಾಮ್ರಾ ಮತ್ತು ಸೆಲ್ಫಿ ಕ್ಯಾಮ್ರಾ ಬಿಟ್ಟು ಬೇರೆ ಎಲ್ಲದರಲ್ಲೂ ಅಷ್ಟೊಂದು ಬಿಲೋ ಆವರೇಜ್ ಪರ್ಫಾರ್ಮೆನ್ಸ್ ಮಾಡ್ತೇನೆ ಅಂತಲೇ ಹೇಳಿದ್ರು. ಫೋಟೋಸ್ ಆಗಿರ್ಬೋದು, ಆ ವಿಡಿಯೋಸ್ ಆಗಿರ್ಬೋದು, ಬಿಲೋ ಆವರೇಜ್ ಪರ್ಫಾರ್ಮೆನ್ಸ್ ಮಾಡ್ತೇನೆ ಅಂತ ಹೇಳ್ತೀನಿ. ಕಮಿಂಗ್ ಟು ಕನ್ಕ್ಲೂಷನ್, 30,000 ಅಥವಾ 35,000 ಕೊಟ್ಟು ಈ ಫೋನ್ನ ತಗೋಬೇಕಾ ಬೇಡವಾ ಅಂತ ನೀವು ನನ್ನ ಕೇಳಿದ್ರೆ ಚಿಕ್ಕದಾಗಿ ಒಂದು ರೀಕ್ಯಾಪ್ ಮಾಡ್ಕೊಳ್ಳೋಣ ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ. ಅವಾಗ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗ್ಬಿಡುತ್ತೆ ಈ ಫೋನ್ನ ಏನಕ್ಕೆ ತಗೋಬೇಕು ಏನಕ್ಕೆ ತಗೋಬಾರ್ದು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮೊದಲನೇದಾಗಿ ಪ್ರೋಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಬರೋ ಪ್ರೋಸ್ ಬಂದ್ಬಿಟ್ಟು ಡಿಸ್ಪ್ಲೇ ಅನ್ನೋದು ತುಂಬಾ ಸಕ್ಕದಾಗಿರೋ ಬೆಂಕಿ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಬಟ್ ಏನಂತಂದ್ರೆ ಬೆಸಲ್ಸ್ ಅನ್ನೋದು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಏನಕ್ಕಂದ್ರೆ ಬಿಲೋ 10,000 ಬರೋ ಫೋನಲ್ಲಿ ಕೊಟ್ಟಿದ್ರಲ್ಲ ಆ ಥರ ಬೆಸಲ್ಸ್ ಇದ್ರಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ಇಂಪ್ರೂವ್ ಮಾಡ್ಕೊಟ್ಟಿದ್ರೆ ಇನ್ನೂ ಸಕ್ಕದಾಗಿರೋ ಡಿಸ್ಪ್ಲೇ ಆಗ್ಬಿಡೋದು. ನೆಕ್ಸ್ಟ್ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿ ಅಂಡ್ ಡಿಸೈನ್. ನಾನು ಆವಾಗಲೇ ಬಿಲ್ಡ್ ಕ್ವಾಲಿಟಿ ಅಂಡ್ ಡಿಸೈನ್ ಸೆಕ್ಷನ್ ಹೇಳಿರೋ ಪ್ರಕಾರ ಅಲ್ಯೂಮಿನಿಯಂ ಫ್ರೇಮ್ ಆಗಿರ್ಬೋದು, ಒಂದು ಹೆವಿ ಗೇಜ್ ಇರೋ ಫೋನ್ ತರ ಆಗಿರ್ಬೋದು, ಮತ್ತೆ IP ರೇಟಿಂಗ್ಸ್ ಆಗಿರ್ಬೋದು, ಒಂದು ಸಕ್ಕದಾಗಿರೋ ಬಿಲ್ಡ್ ಕ್ವಾಲಿಟಿ ಅಂತ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ಇದೊಂದು ಮೇನ್ ಪ್ರೋಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಥರ್ಡ್ ಪ್ರೋಸ್ ಬಂದ್ಬಿಟ್ಟು ಕ್ಯಾಮ್ರಾ. ಒಂದು ಒಳ್ಳೆ ಕ್ಯಾಮ್ರಾ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಏನಕ್ಕಂತಂದ್ರೆ ಡೇ ಟೈಮಲ್ಲಿ ಆ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಒಂದು ಪ್ರೋಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಕಾನ್ಸ್ ಬಗ್ಗೆ ಮಾತಾಡಿದ್ರೆ ಫಸ್ಟ್ ಬಂದ್ಬಿಟ್ಟು ಗೇಮಿಂಗ್ ಎಕ್ಸ್ಪೀರಿಯನ್ಸ್. ಇದರಲ್ಲಿರೋ ಪ್ರೊಸೆಸರ್ ತುಂಬಾ ಚೆನ್ನಾಗಿದೆ, ಬಟ್ ಆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಚೆನ್ನಾಗಿ ಕೊಡ್ತಿಲ್ಲ ಅಂತ ಹೇಳ್ತೀನಿ. ನೀವು ಗೇಮ್ ಮಾಡಬೇಕಾದ್ರೆ ಆ ಫ್ರೇಮ್ ಡ್ರಾಪ್ಸ್ ಆಗಿರ್ಬೋದು, ಆ ಲ್ಯಾಗ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಅದರಿಂದ ಒಂದು ಗೇಮಿಂಗ್ ಎಕ್ಸ್ಪೀರಿಯನ್ಸ್, ಒಂದು ಗೇಮ್ ಪ್ಲೇ ಅನ್ನೋದನ್ನ ಅಷ್ಟು ಚೆನ್ನಾಗಿ ಕೊಡಲ್ಲ ಅಂತಾನೆ ಹೇಳ್ತೀನಿ. ಅದಕ್ಕೋಸ್ಕರ ಇದನ್ನ ಕಾನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ಮತ್ತೆ ಚಾರ್ಜರು. ಇದರಲ್ಲಿ ನಮಗೆ 4700 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ, ವಿಚ್ ಇಸ್ ನಾಟ್ ಎಕ್ಸೆಪ್ಟಬಲ್. ಫಾರ್ ಎಕ್ಸಾಂಪಲ್ ಒಂದು ಅಟ್ಲೀಸ್ಟ್ ಒಂದು 5500 mAh ಅಥವಾ 6000 mAh ಬ್ಯಾಟ್ರಿನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತೀನಿ. ಮತ್ತೆ ಚಾರ್ಜರು ಈ 2025 ಕೂಡ 25 ವಾಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಇದನ್ನ ಎಕ್ಸೆಪ್ಟ್ ಮಾಡೋಕ್ಕಾಗೋದೇ ಇಲ್ಲ. ನೆಕ್ಸ್ಟ್ ಥರ್ಡ್ ಕಾನ್ ಬಂದ್ಬಿಟ್ಟು 3x ಟೆಲಿಫೋಟೋ ಲೆನ್ಸ್. ಇವಾಗ ಬರೋ ಎಲ್ಲಾ ಫೋನ್ಗೂ ಕೂಡ 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಲೆನ್ಸ್ನ ಕೊಡ್ತಾರೆ, ಬಟ್ ಇವರಿನ್ನ 8 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ, ವಿಚ್ ಇಸ್ ನಾಟ್ ಎಕ್ಸೆಪ್ಟಬಲ್. ಫ್ಯೂಚರಲ್ಲಿ ಬರೋ ಫೋನ್ಗೆ ಇವರು ಇದನ್ನ ತಲೆಯಲ್ಲಿ ಇಟ್ಕೊಂಡು ಅಪ್ಡೇಟ್ ಮಾಡಿ ಒಂದು 50 ಮೆಗಾ ಪಿಕ್ಸೆಲ್ ಸೆನ್ಸರ್ನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಕೊನೆಯದಾಗಿ ಡಿಸ್ಪ್ಲೇ ಅಲ್ಲಿ ಬರೋ ಬೆಸಲ್ಸು. ಇದನ್ನ ಆಲ್ರೆಡಿ ನಾನು ಪ್ರೋಸಲ್ಲೂ ಮೆನ್ಷನ್ ಮಾಡಿದ್ದೀನಿ, ಬಟ್ ಬೆಸಲ್ಸ್ ಅಂದು ಇಟ್ಕೊಂಡು ಇದನ್ನ ಕಾನಲ್ಲಿ ಮೆನ್ಷನ್ ಮಾಡ್ತೀನಿ. ಏನಂದ್ರೆ ನಾನು ಆಲ್ರೆಡಿ ತುಂಬಾ ಸರಿ ಹೇಳಿರೋ ಪ್ರಕಾರ 10,000 ಒಳಗಡೆ ಬರೋ ಫೋನಲ್ಲಿ ಬರುತ್ತೆ ಇರೋ ಥರ ಬೆಸಲ್ಸ್ನ ಕೊಟ್ಟಿದ್ದಾರೆ. ಇದನ್ನ ಫ್ಯೂಚರ್ ಬರೋ ಫೋನಲ್ಲಿ ಅಪ್ಡೇಟ್ ಮಾಡಿ ಚೆನ್ನಾಗಿರೋ ಡಿಸ್ಪ್ಲೇನ ಕೊಡಿ ಅಂತ ನಾನು ಸ್ಯಾಮ್ಸಂಗ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಕೊನೆಯದಾಗಿ 30,000 ಅಥವಾ 35,000 ಕೊಟ್ಟು ಈ ಫೋನ್ ತಗೋಬೋದಾ ಬೇಡವಾ ಅಂತ ಒಂದು ಮಾತು ನೀವು ನನ್ನ ಕೇಳಿದ್ರೆ ನಾನು ಹೇಳೋದು ಇದೇ ಥರ. ನೀವೇನಾದರೂ ಸ್ಯಾಮ್ಸಂಗ್ ಲವರ್ಸ್ ಆಗಿದ್ರೆ ಇದನ್ನ ತಗೋಬಹುದು, ಬಟ್ ಒಂದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಇದರಲ್ಲಿರೋ ಬ್ಯಾಟ್ರಿ ಅನ್ನೋದು ತುಂಬಾ ಕಮ್ಮಿ ಇದೆ. 5 to 6 hours ಅಷ್ಟೇ ಸ್ಕ್ರೀನ್ ಆನ್ ಟೈಮ್ನ ಕೊಡ್ತಾ ಇದೆ. ನೀವು ಆಫೀಸ್ಗೆ ಹೋಗಿ ಆಫೀಸಿಂದ ಬರ್ತೀರಾ, ಒನ್ ಡೇ ಯೂಸ್ಗಾದ್ರೆ ತಗೋಬಹುದು, ಬಟ್ ಅದು ಬಿಟ್ಟು ಬೇರೆ ಏನಿಲ್ಲ. ಇನ್ನೊಂದು ಗೇಮರ್ಸ್ಗಂತೂ ಈ ಫೋನ ನಾನು ಸಜೆಸ್ಟ್ ಮಾಡೋದಿಲ್ಲ. ವರ್ಸ್ಟ್ ಗೇಮ್ ಪ್ಲೇನ ಇದು ಕೊಡುತ್ತೆ. ಇವೆರಡು ನಿಮಗೆ ಅಷ್ಟೊಂದು ಪ್ರಾಬ್ಲಮ್ ಅಂತ ಅನ್ಸಲ್ಲ ಅಂದ್ರೆ ಈ ಫೋನ್ ನೀವು ಖಂಡಿತವಾಗಿ ತಗೋಬಹುದು. 30,000 to 35,000 ಇದೊಂದು ಒಳ್ಳೆ ಚಾಯ್ಸ್ ಅಂತ ನಾನು ಹೇಳ್ತೀನಿ. ಐ ಥಿಂಕ್ ಈ ಫೋನ್ ಬಗ್ಗೆ ಈಚ್ ಅಂಡ್ ಎವ್ರಿ ಡೀಟೇಲ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಪ್ರತಿಯೊಂದಕ್ಕೂ ರಿಪ್ಲೈ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ದಿಸ್ ಇಸ್ ಯುವರ್ ಸಂದೀಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ನೌ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.